ವೆಲ್ಕಮ್ ಬ್ಯಾಕ್ ಟು ವೈಭವ್ ಎಂಟರ್ಟೈನ್ಮೆಂಟ್ ಚಾನೆಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಇಂದಿನ ಮಾಹಿತಿಯ ಸಂಚಿಕೆ ಏನಪ್ಪ ಅಂದರೆ, ಮನೆಯಲ್ಲಿ ಔಷಧಿಗಳನ್ನು ವಾಸ್ತುವಿನ ಪ್ರಕಾರ ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದಾಗಿರುತ್ತದೆ. ಬದಲಾಗುತ್ತಿರುವ ಕೆಟ್ಟ ಜೀವನ ಶೈಲಿಯಿಂದಾಗಿ ಆರೋಗ್ಯಕರ ದೇಹವು ಈಗ ಹಲವಾರು ರೋಗಗಳಿಗೆ ಬದಲಾಗುತ್ತಿದೆ. ಇಂದಿನ ಕಾಲದಲ್ಲಿ ಜನರು ಆರೋಗ್ಯವಾಗಿ ಬದುಕುತ್ತಿದ್ದರು. ಅದೇ ಸಮಯದಲ್ಲಿ ಈಗ ಆರೋಗ್ಯವಂತರ ಜನರ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿದೆ. ತಪ್ಪು ಆಹಾರ ಪದ್ಧತಿ, ಕುಟುಂಬದ ಇತಿಹಾಸ ಇತ್ಯಾದಿಗಳಿಂದಾಗಿ ವಯಸ್ಸಿಗೆ ಮುಂಚೆಯೇ ಅನೇಕ ರೋಗಗಳು ವ್ಯಕ್ತಿಯನ್ನು ಬಾಧಿಸಲು ಪ್ರಾರಂಭಿಸಿವೆ. ಆದಾಗ್ಯೂ ಹಲವಾರು ರೀತಿಯ ಚಿಕಿತ್ಸೆ ಅಥವಾ ವಿಧಾನಗಳನ್ನು ಅಳವಡಿಸಿಕೊಂಡ ನಂತರವೂ ನೀವು ಚೇತರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾವುದೇ ಔಷಧವು ನಿಮ್ಮ ಮೇಲೆ ಪರಿಣಾಮ ಬಿದ್ದರೆ ಅದು ವಾಸ್ತು ದೋಷದಿಂದಲೂ ಆಗಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಯಾರಾದರೂ ಔಷಧಗಳನ್ನು ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಅದು ಎಂದಿಗೂ ರೋಗವನ್ನು ವಾಸಿ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ವಾಸ್ತುವಿನ ಪ್ರಕಾರ ಯಾವ ದಿಕ್ಕಿನಲ್ಲಿ ಇಡಬೇಕು? ಬನ್ನಿ ಹಾಗಾದರೆ ಇಂದಿನ ಆ ಮಾಹಿತಿಯನ್ನು ತಿಳಿಯೋಣ. ಹೌದು, ವಾಸ್ತುಶಾಸ್ತ್ರದಲ್ಲಿ ಅನೇಕ ತಪ್ಪುಗಳನ್ನು ಹೇಳಲಾಗಿದೆ. ಇದು ವಾಸ್ತು ದೋಷಕ್ಕೂ ಸಹ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಹಣದಿಂದ ಹಿಡಿದು ಇತರ ಸಮಸ್ಯೆಗಳವರೆಗೂ ವ್ಯಕ್ತಿಯನ್ನು ತೊಂದರೆಗೊಳಿಸಬಹುದು. ಆರೋಗ್ಯ ಪ್ರಯೋಜನಗಳಿಗಾಗಿ ನಾವು ಔಷಧಿಗಳನ್ನು ವಾಸ್ತುವಿನ ಪ್ರಕಾರ ಎಲ್ಲಿ ಇಡಬೇಕಪ್ಪ ಅನ್ನೋದಾದರೆ, ಸ್ವಾಸ್ಥ್ಯದ ಈಶಾನ್ಯ ವಲಯದಲ್ಲಿ ಇಡಬಹುದು ಸ್ನೇಹಿತರೆ. ಈ ವಲಯದಲ್ಲಿ ಇರಿಸಿದಾಗ ಅವು ತುಂಬ ಪ್ರಯೋಜನಕಾರಿಯಾಗಿ ಮತ್ತು ರೋಗಿಯ ರೋಗವನ್ನು ತ್ವರಿತವಾಗಿ ತೊಡೆದು ಹಾಕುತ್ತದೆ. ಪೂರ್ವ ದಿಕ್ಕನ್ನು ಆರೋಗ್ಯದ ದೇವರಾದ ಸೂರ್ಯನ ದಿಕ್ಕೆ ಎಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ಔಷಧವನ್ನು ಇಡುವುದು ತ್ವರಿತ ಲಾಭವನ್ನು ನೀಡುತ್ತದೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಇಡಬಾರದು. ಅದು ವ್ಯಕ್ತಿಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಸಹ ಬೀರುತ್ತದೆ ಎಂದು ಹೇಳಲಾಗಿದೆ. ಈ ವಲಯದಲ್ಲಿ ಇರಿಸಿದಾಗ ಅವು ತುಂಬ ಪ್ರಯೋಜನಕಾರಿಯಾಗಿ ಮತ್ತು ರೋಗಿಯ ರೋಗವನ್ನು ತ್ವರಿತವಾಗಿ ತೊಡೆದು ಹಾಕುತ್ತದೆ. ಪೂರ್ವ ದಿಕ್ಕನ್ನು ಆರೋಗ್ಯದ ದೇವರಾದ ಸೂರ್ಯನ ದಿಕ್ಕೆ ಎಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ಔಷಧವನ್ನು ಇಡುವುದು ತ್ವರಿತ ಲಾಭವನ್ನು ನೀಡುತ್ತದೆ. ಔಷಧಗಳನ್ನು ಸಂಗ್ರಹಿಸಲು ಉತ್ತರ ದಿಕ್ಕು ಸೂಕ್ತವಾಗಿದೆ. ಔಷಧಗಳನ್ನು ಈಶಾನ್ಯದಲ್ಲಿ ಇಡುವುದರಿಂದ ಅದು ಒಳ್ಳೆಯದು ಹಾಗೂ ಅದು ಬಹಳ ವೇಗವಾಗಿ ಪರಿಣಾಮವನ್ನು ಬೀರುತ್ತದೆ. ಆದರೆ ಎಂದಿಗೂ ಪೂಜಾ ಸ್ಥಳಗಳಲ್ಲಿ ಅಥವಾ ದೇವತೆಗಳ ಬಳಿ ಇಡಬಾರದು, ಏಕೆಂದರೆ ಅದು ನಿರಂತರ ಬಳಕೆಯ ವಿಷಮಯವಾಗಬಹುದು. ಮನೆಯ ಯಜಮಾನನ ಔಷಧವನ್ನು ಮಾತ್ರ ನೈಋತ್ಯ ದಿಕ್ಕಿನಲ್ಲಿ ಇಡಬಹುದು. ಈ ದಿಕ್ಕಿನಲ್ಲಿ ಇತರ ಕುಟುಂಬ ಸದಸ್ಯರ ಔಷಧಗಳನ್ನು ಸಂಗ್ರಹಿಸುವುದು ಅನುಕೂಲಕರ ಫಲಿತಾಂಶಗಳನ್ನು ನೀಡುವುದಿಲ್ಲ. ಪಶ್ಚಿಮದಲ್ಲಿ ಔಷಧವನ್ನು ಇಟ್ಟುಕೊಳ್ಳುವುದು ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ತೋರಿಸುತ್ತದೆ. ನಿಮ್ಮ ಕಾಯಿಲೆ ವಾಸಿಯಾಗಿ ಔಷಧಗಳು ಉಳಿದಿದ್ದರೆ ಅಂತಹ ಔಷಧಿಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ವಾಯುವ್ಯ ದಿಕ್ಕಿನಲ್ಲಿ ಇಡಿ. ಹೀಗೆ ಮಾಡುವುದರಿಂದ ನಿಮ್ಮ ರೋಗ ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ. ತಪ್ಪಾದರೂ ಈ ದಿಕ್ಕುಗಳಲ್ಲಿ ಔಷಧಗಳನ್ನು ಇಡುವುದನ್ನು ತಪ್ಪಿಸಿ. ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಔಷಧಗಳನ್ನು ತಪ್ಪಿಯೂ ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಔಷಧಿಯು ತೆಗೆದುಕೊಳ್ಳುವ ಪ್ರಕ್ರಿಯೆಯು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅದಲ್ಲದೆ ವ್ಯಕ್ತಿಯು ದೀರ್ಘಕಾಲದವರೆಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಮನೆಯಲ್ಲಿ ಒಬ್ಬ ಅಥವಾ ಇನ್ನೊಬ್ಬ ಸದಸ್ಯರು ಅನಾರೋಗ್ಯ ಅಥವಾ ಆರ್ಥಿಕ ದೈಹಿಕ ಸಮಸ್ಯೆಗಳಿಂದ ಬಳಲುತ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಔಷಧಿಗಳನ್ನು ಇಡುವುದು ಸೂಕ್ತವಲ್ಲ ಎಂದು ಹೇಳಲಾಗಿದೆ. ಇದು ವ್ಯಕ್ತಿಯನ್ನು ಗಂಭೀರ ಕಾಯಿಲೆಗೆ ಬಲಿಪಶು ಮಾಡಬಹುದು. ಅಷ್ಟೇ ಅಲ್ಲ, ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಔಷಧಿಗಳನ್ನು ಹಾಸಿಗೆಯ ಮೇಲೆ ಅಥವಾ ತಲೆಯ ದಿಂಬಿನ ಕೆಳಗೆ ಇಡಬಾರದು. ಇದರಿಂದ ರಾಹುಕೇತು ದೋಷ ಉಂಟಾಗುತ್ತದೆ. ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ರೋಗಗಳ ಜೊತೆಗೆ ಇತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ, ಅದರಲ್ಲೂ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಗಾಯಗಳ ರಕ್ಷಣೆಯಿಂದಾಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಇಟ್ಟಿರುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ
ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಇಡಬಾರದು. ಅದು ವ್ಯಕ್ತಿಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಸಹ ಬೀರುತ್ತದೆ ಎಂದು ಹೇಳಲಾಗಿದೆ. Thanks for watching. Please like, share and subscribe my channel.